ಓಂ ಗುರುಭ್ಯೋ ನಮಃ. ಬಂಧುಗಳೇ, ಈ ಮನುಷ್ಯ ಮಂದಿರಕ್ಕೆ ಹೋಗುವುದು ಎರಡು ಕಾರಣಕ್ಕೆ. ಒಂದು ಭಯದಿಂದ, ಇನ್ನೊಂದು ಆಶೆಯಿಂದ. ಭಯ ಯಾವಾಗ ಅಂದರೆ ತನ್ನಿಂದೇನೋ ತಪ್ಪಾದಾಗ ಅಥವಾ ತನ್ನಿಂದೇನೋ ಅಪರಾಧ ಆದಾಗ, ಅಪರಾಧವಾಗಿ ತನ್ನ ಮೇಲೆ ಸಂಕಟ ಬಂದಾಗ ಅದರಿಂದ ರಕ್ಷಣೆ ಕೇಳೋಕೆ ಅಂತ ಹೋಗ್ತಿರ್ತಾನೆ. ಆಶೆಯಿಂದ ಅಂದರೆ ತನ್ನಲ್ಲಿದ್ದದ್ದನ್ನ ಬಿಟ್ಟು ಅದಕ್ಕಿಂತ ಹೆಚ್ಚಿಗೇನೋ ಬೇಡೋಕೆ ಅಂತ ಹೋಗ್ತಿರ್ತಾನೆ. ಈ ಎರಡು ಕಾರಣ ಮಾತ್ರ ಇರುತ್ತೆ ಮಂದಿರಕ್ಕೆ ಹೋಗೋಕೆ. ಬಂಧುಗಳೇ, ಇವರಲ್ಲಿ ಇಂತಹ ಕಾರಣಗಳನ್ನು ಇಟ್ಕೊಂಡು ಹೋಗೋರಲ್ಲಿ ಎಲ್ಲರಿಗೂ ಕೂಡ ರಕ್ಷಣೆ ಅಥವಾ ಯಾವುದೋ ಸಂಗತಿ ಸಿಗೋದಿಲ್ಲ. ಅದು ಕೆಲವರಿಗೆ ಮಾತ್ರ ಬೋನಸ್ ಆಗಿ ಸಿಕ್ಕರೂ ಸಿಗಬಹುದು. ಆದ್ರೆ ಅದರಲ್ಲಿಯೇ ಕೆಲವರಿಗಂತೂ ಸಿಗೋದೇ ಇಲ್ಲ ಅಂತ ನನಗನಿಸುತ್ತೆ. ಎಂಥವರಿಗೆ ಸಿಗಲ್ಲ ಅಂದ್ರೆ, ಯಾರು ಅರಿವಿದ್ದರೂ ಕೂಡ ಅಧರ್ಮದಿಂದ ನಡೆದು ಅನ್ಯಾಯವಾಗಿ ಒಂದು ಜೀವಿಯ ಮನಸ್ಸನ್ನ ಅಥವಾ ಇನ್ನೊಬ್ಬರ ಮನಸ್ಸನ್ನ ನೋಯಿಸುತ್ತಾರೋ ಅಂಥವರಿಗೆ ಭಗವಂತನಿಂದ ಏನೂ ಕೂಡ ಸಿಗುವುದಿಲ್ಲ ಅಂತ ನನಗನಿಸುತ್ತೆ. ಅಂಥವರು ಮಂದಿರಕ್ಕೆ ಹೋಗಲೂಬಾರದು, ಹೋಗುವುದೇ ವ್ಯರ್ಥ ಅಂತ ನನಗನಿಸುತ್ತೆ. ಯಾಕೆ ಅಂದ್ರೆ ಆತ ಇನ್ನೊಂದು ಜೀವಿಯ ಮನಸ್ಸನ್ನ ನೋಯಿಸುವಾಗ ಅವನಲ್ಲಿ ಅರಿವಿತ್ತು. ಇದರರ್ಥ ದೇವರೇ ಅವನಿಗೆ ಹೇಳ್ತಿರ್ತಾನೆ, ಅಂತಹ ಕೆಲಸವನ್ನ ಮಾಡಬೇಡ, ಆ ಜೀವಿಯ ಮನಸ್ಸನ್ನ ನೋಯಿಸಬೇಡ ಅಂತ ಹೇಳ್ತಿರ್ತಾನೆ. ಅರಿವೇನಿರುತ್ತಲ್ಲ ನೋಯಿಸುವಾಗ, ಅದೇ ದೇವರಾಗಿರುತ್ತೆ. ಬಂಧುಗಳೇ, ನೀವು ನಂಗೆ ಹೇಳಿ, ಯಾರಾದ್ರೂ ನೀವು ಬೇಡ ಬೇಡ ಅಂತ ಹೇಳಿದ್ರೂ ಕೂಡ ಮಾಡಿರೋ ಕೆಲಸದಲ್ಲಿ ಏನೋ ಕಷ್ಟವಾಗಿ ಮರಳಿ ನಿಮ್ಮ ಹತ್ರನೇ ಸಹಾಯಕ್ಕೆ ಬಂದ್ರೆ ನೀವೇನ್ ಹೇಳ್ತೀರಾ? ಅವರಿಗೆ ಸಹಾಯ ಮಾಡ್ತೀರಾ? ಖಂಡಿತ ಮಾಡಲ್ಲ. ಯಾಕೆ? ಬೇಡ ಬೇಡ ಅಂತ ಅದೆಷ್ಟೋ ಸಲ ಬೇಡ್ಕೊಂಡ್ರು, ಅದೆಷ್ಟೋ ತಿಳಿಸಿ ಹೇಳಿದ್ರೂ ಕೂಡ ಆತ ಆ ಕೆಲಸವನ್ನ, ಅಂತಹ ಕೆಟ್ಟ ಕೆಲಸವನ್ನ ಅಥವಾ ಹಾನಿಯಾಗುವಂತಹ ಕೆಲಸವನ್ನ ಮಾಡಿರುತ್ತಾನೆ. ನಾನು ಹೇಳಿದ್ದು ಕೇಳಿಲ್ಲ ಅನ್ನೋ ಕೋಪ ಇರುತ್ತೆ ನಿಮ್ಮ ಹತ್ರ. ಅದಕ್ಕೆ ನೀವು ಆತ ಕಷ್ಟ ಬಂದಾಗ ನಿಮ್ಮ ಹತ್ರ ಬಂದ್ರೂ ಕೂಡ ನೀವು ಆತನಿಗೆ ನೆರವು ನೀಡಲ್ಲ ಅಂತ ನನಗನಿಸುತ್ತೆ. ಖಂಡಿತ ನೀಡಲ್ಲ ಕೂಡ. ನೀವು ಈ ರೀತಿ ಮಾಡೋದಾದ್ರೆ ಭಗವಂತ ಕೂಡ ಅದೇ ರೀತಿ ಯಾಕೆ ಮಾಡಲ್ಲ? ಖಂಡಿತವಾಗಿಯೂ ಭಗವಂತನಿಗೂ ಕೂಡ ಅದೇ ರೀತಿ ಅನಿಸುತ್ತೆ. ಅದಕ್ಕಾಗಿಯೇ ಅಂಥವರು ಮಂದಿರಕ್ಕೆ ಹೋಗಲೇಬಾರದು ಅಂತ ನನಗನಿಸುತ್ತೆ. ಬಂಧುಗಳೇ, ಧನ್ಯವಾದಗಳು.